ಕರೆದಿದ್ದ ಉದ್ದೇಶ ಕಳೆದ ಕೆಲವು ದಿನಗಳಿಂದ ಕಾಂಗ್ರೆಸ್ ಪಕ್ಷದ ವಕ್ತಾರರಾದಂಥ ಶ್ರೀಯುತ ಎಸ್.ಎಂ. ಪಾಟೀಲ್ ಗಣಿಯಾರ್ ಅವರು ಭಾರತೀಯ ಜನತಾ ಪಕ್ಷದ ಮೇಲೆ, ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಯವರ ಮೇಲೆ, ರಾಷ್ಟ್ರದ ಗೃಹ ಸಚಿವರಾದಂಥ ಶ್ರೀಯುತ ಅಮಿತ್ ಶಾಜಿಯವರ ಮೇಲೆ ಹಾಗೂ ಅನೇಕ ಸಾಧು ಸಂತರ ಮೇಲೆ, ಧಾರ್ಮಿಕ ಕ್ಷೇತ್ರಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದದ್ದು ನಮ್ಮ ಗಮನಕ್ಕೆ ಬಂದಿದೆ. ಹೀಗಾಗಿ ಈ ಜಿಲ್ಲೆಯ ಜನರಿಗೆ ಮತ್ತು ಈ ದೇಶದ ಜನರಿಗೆ ಸತ್ಯವನ್ನು ಮರೆಮಾಚುವ ಕೆಲಸ ಇವತ್ತಿನ ರಾಜ್ಯದಲ್ಲಿ ಆಡಳಿತ ಇರುವ ಕಾಂಗ್ರೆಸ್ನ ಮಂತ್ರಿಗಳು ಹಾಗೂ ಕಾಂಗ್ರೆಸ್ಸಿನ ಆಯಾಕಟ್ಟಿನಲ್ಲಿರ್ತಕ್ಕಂಥ ಅವರ ಕಾರ್ಯಕರ್ತರು ಮಾಡ್ತಾ ಇರೋದು ಇವತ್ತು ನಾವು ನೋಡ್ತಾ ಇದ್ದೇವೆ. ದೇಶದಲ್ಲಿ ಕಳೆದ 12 ವರ್ಷಗಳಿಂದ ಪ್ರಧಾನಿ ನರೇಂದ್ರ ಮೋದಿಜಿಯವರ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಎಷ್ಟೆಷ್ಟು ಅಭಿವೃದ್ಧಿ ಕಾರ್ಯಗಳು ಮತ್ತು ದೇಶದಲ್ಲಿ ಸಾಮರಸ್ಯ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ದೇಶ ವಿಶ್ವಗುರು ಆಗುವತ್ತ ಮುನ್ನಡೆತಾ ಇದ್ದುದು ಕೆಲವು ಕುತಂತ್ರ ರಾಜಕಾರಣಿಗಳಿಗಿರ್ಬೋದು ಮತ್ತು ದೇಶದ್ರೋಹಿಗಳಿಗೆ ಇದು ಆಗಿ ಬರ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಎಸ್.ಎಂ. ಪಾಟೀಲ್ರು ಬಹುಶಃ ನನಗಿಂತ ಹಿರಿಯರು ಇರ್ಬೋದು. ಅವರು ಸುಮಾರು 10 ವರ್ಷಗಳಿಂದ ನಾನು ಅವರ ಪತ್ರಿಕಾಗೋಷ್ಠಿ ಇರ್ಬೋದು, ಅವರ ಮಾತಿನ ಶೈಲಿ ಗಮನಿಸ್ತಾ ಇದ್ದೆ. ಮೊದಲು ಅವರು ಒಬ್ರು ಸಹಿತ ಏನೋ ಒಬ್ರು ಜನಪರ ಕಾಳಜಿ ಉಳ್ಳ ವ್ಯಕ್ತಿ ಅಂತ ಹೇಳಿ ನಾನು ಭಾವಿಸಿದ್ದೆ. ಆದ್ರೆ ಅವರು ಇತ್ತಿತ್ತಲಾಗಿ ಜನಪರ ಕಾಳಜಿ ಅಂತ ವಿಷಯ ಮಾತಾಡಲಾರ್ದೆ ಅವರು ದಿಲ್ಲಿಯತ್ತ ಬಟ್ಟು ಮಾಡಿ ಮಾತಾಡ್ತಿರೋದು ಬಹಳ ಹೆಚ್ಚಾಗಿದೆ. ಬಂಧುಗಳೇ, ಸ್ನೇಹಿತರೆ, ಒಂದು 4-5 ದಿನಗಳ ಹಿಂದ್ಗಡೆ ಅಯೋಧ್ಯ ರಾಮ ಮಂದಿರ ವಿಷಯದಲ್ಲಿ ಅವರು ಕೆಲವೊಂದು ತಪ್ಪು ವಿಷಯನು ತಮ್ಮ ಜೊತೆ ಹಂಚಿಕೊಂಡ್ರು. ಅಯೋಧ್ಯ ರಾಮ ಮಂದಿರ ದೇಶದ ಜನರ ತೆರಿಗೆಯಿಂದ ಕಲೆಕ್ಟ್ ಮಾಡಿ ಕಟ್ಟಿದ್ದಂತ ಹೇಳಿದ್ರು. ತಮಗೆಲ್ಲ ಗೊತ್ತಿದ್ದ ವಿಷಯ, ಅಯೋಧ್ಯ ರಾಮ ಮಂದಿರ ಸರ್ಕಾರದ ಯಾವುದೇ ಹಣಕಾಸಿನ ಸಹಾಯದಿಂದ ಕಟ್ಟಿದ್ದಲ್ಲ. ಪ್ರಾರಂಭದಲ್ಲಿ ಟ್ರಸ್ಟ್ ಫಾರ್ಮೇಷನ್ ಆದ ಬಳಿಕ ಕೇಂದ್ರ ಸರ್ಕಾರ ತನ್ನ ಒಂದು ಟ್ರಸ್ಟಿಗೆ ₹1 ದೇಣಿಗೆ ಮುಖಾಂತರ ಟ್ರಸ್ಟ್ ಅನ್ನು ಪ್ರಾರಂಭಿಸಲು ಕಮಿಟಿ ಮಾಡಿ ಅದನ್ನು ಚಾಲನೆ ಮಾಡಿತು.